ಆಲಪ್ಪುഴ ಹೋಗುವಾಗ ಮಧ್ಯೆ ಒಂದು ಸಣ್ಣ ಬ್ರೇಕ್ ಕೊಟ್ವಿ. ಆವಾಗ ನಮ್ಮ ಭಾವ ಅಂತೂ ಹಿಡ್ದಾರೆ ಶುರು ಮಾಡಿಕೊಂಡ್ರು. ಆ್ಯಕ್ಚುಲಿ ಒಂದು ಅದ್ಭುತವಾದ ಶಾಪ್ ಅಂದರೆ ಕೇರಳದೊಂದು ಸ್ಪೆಷಲ್ ಟೈಪ್ ಆಫ್ ಹೋಟೆಲ್. ತುಂಬಾ ಸೂಪರಾಗಿರುತ್ತೆ ಇಲ್ಲಿನ ಫುಡ್ಡೆಲ್ಲ. ಆ್ಯಂಡ್ ನಾನು ಸ್ವಲ್ಪ ಟ್ರೈ ಮಾಡಿದೆ, ನಿಜವಾಗ್ಲೂ ಸೂಪರಾಗಿತ್ತು. ಆ್ಯಂಡ್ ಸ್ವಲ್ಪ ಒಂದು 100 ಕಿಲೋಮೀಟ್ರ್ ಅಲ್ಲ, ಒಂದು 50 ಕಿಲೋಮೀಟ್ರ್ ಡ್ರೈವ್ ಆದಮೇಲೆ ನಾವು ಬೀಚಿಗೆ ಬಂದ್ವಿ. ಬೀಚಿಗೆ ಬಂದಾಗ ನಾನು ನೋಡಿದ್ದಂತೂ ಇದು ನೋಡಿ, ಇಲ್ಲಿ ಯಾವುದೋ ಹಳೇ ನೇವಿದು ಶಿಪ್ಪನ್ನು ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದೊಂದು ಓಲ್ಡ್ ಲೆಜೆಂಡ್ ಅಂತಲೇ ಹೇಳ್ಬೋದು. ಒಳಗಡೆ ಪ್ರವೇಶ ಇದ್ದಿತ್ತು, ಬಟ್ ಯಾಕಂತ ಗೊತ್ತಿಲ್ಲ, ಈಗ ಎಲ್ಲ ಮುಚ್ಚಿ ಇಟ್ಟಿದ್ದಾರೆ. ಸೊ ಮತ್ತು ನಾನು ಸರ್ಕಸ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಮೇಲೆಲ್ಲ ಗನ್ನೆಲ್ಲ ತೋರ್ತಾ ಇತ್ತು ನೋಡಿ. ಆ್ಯಕ್ಚುಲಿ ಇದು ಯಾವುದೋ ಸಣ್ಣ ಬೋಟು. ಆ್ಯಂಡ್ ನಿಜವಾಗ್ಲೂ ಇದು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಫುಲ್ಲಿ ಮೆಟಲಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಒಳಗೆಲ್ಲ ಇಂಜಿನೆಲ್ಲ ಹೋಗಿ ನೋಡಬೇಕಂತ ನಂಗೆ ಆಸೆ ಇತ್ತು, ಬಟ್ ಮೇಲೆ ಹೋಗ್ಲಿಕ್ಕಾಗಲಿಲ್ಲ. ನೋಡಿ ಅದ್ರ ಶೇಪು ಎಲ್ಲ ಒಂದು ಸ್ವಲ್ಪ ನೋಡಿ, ಮುಂದೆ ಗನ್ನು ಹಿಂದೆ ಗನ್ನು ಆ್ಯಂಡ್ ವಾಚ್ ಟವರ್ ಅಲ್ಲ, ಅದೇನು ಆ್ಯಂಟೆನಾಗಳು ಏನೇನೋ ಹಾಕಿದ್ದಾರೆ. ನಿಜವಾಗ್ಲೂ ಅದ್ರ ಸೂಪರ್ ಆಗಿದೆ ಶಿಪ್ಪು ಒಂಥರ. ಆ್ಯಂಡ್ ಇಲ್ಲಿನ ಬೀಚಿನ ಸ್ಪೆಷಾಲಿಟಿ ಏನಂದರೆ ಇದೊಂಥರ ಬ್ಲ್ಯಾಕ್ ಸ್ಯಾಂಡು. ಆ್ಯಂಡ್ ಇದೇ ಥರ ಬೀಚ್ ತುಂಬ ಇದೆ ಇಂಡಿಯಾದಲ್ಲಿ, ಆದರೂ ಕೂಡ ಇಲ್ಲಿ ಹಾಗೆ. ಆ್ಯಂಡ್ ಮಧ್ಯೆ ಏನೋ ಕೋಲೆಲ್ಲ ಸೆಕ್ಸಿ ಇಟ್ಟಿದ್ದಾರೆ. ಕೋಲಲ್ಲ, ಆ್ಯಕ್ಚುಲಿ ಕಾಂಕ್ರೀಟ್ ಪಿಲ್ಲರ್ಗಳದೆಲ್ಲ ಬೀಚಲ್ಲಿ ಹಾಕಿ ಇಟ್ಟಿದ್ದಾರೆ. ಬೀಚು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಕೂಡ ಆಲಪ್ಪುഴ ಎಲ್ಲ ಬರೋದಿದ್ರೆ ಬೀಚಿಗೆಲ್ಲ ಒಂದು ಸಲ ಬನ್ನಿ. ಇಲ್ಲಿ ನಾವು ಬಂದಾಗ ಎಕ್ಸ್ಪೋ ನಡೀತಿತ್ತು. ಆ್ಯಂಡ್ ಸ್ವಲ್ಪ ಹೊತ್ತು ಬೀಚಲ್ಲೇ ತಿರುಗಾಡಿ ಸುತ್ತಾಡಿ ಅದಾದಮೇಲೆ ವಾಪಸ್ ಇನ್ನೊಂದು ಜಾಗಕ್ಕೆ ಮತ್ತೊಮ್ಮೆ ಹೊರಟು. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆನೂ ಹೇಳ್ತೀನಿ. ಎಲ್ಲ ತನಕ